ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀನಾದಿನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವಿಕ್ರಮ್ ಮತ್ತು ವೇದ ಜಗಳ ಮಾಡಿಕೊಂಡು ರೋಡು ಉದ್ದಕ್ಕೂ ಬರ್ತಾ ಇರ್ತಾರೆ. ವಿಕ್ರಮ್ ಹೇಳ್ತಾನೆ, ನೀನೀಗ ನನ್ನ ಜೊತೆ ಮನೆಗೆ ಬರದಿದ್ದರೆ ನಿನ್ನನ್ನು ಗಾಡಿಯಲ್ಲಿ ಹಾಕಿ ಒತ್ಕೊಂಡು ಹೋಗ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ, ಒತ್ಕೊಂಡು ಹೋಗು ನೋಡೋಣ ನಾನೇನು ಸುಮ್ಮನೆ ಇರ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಇತ್ತ ರಿಕ್ಷಾದಲ್ಲಿ ಶಕುಂತಲ ಮತ್ತು ವೈಶು ಸಹ ಬರ್ತಾರೆ. ವೇದನನ್ನು ನೋಡಿ ಶಕುಂತಲ ರಿಕ್ಷಾದಿಂದ ಕೆಳಗಿಳಿತಾಳೆ. ನಂತರ ವೇದನನ್ನು ನೋಡಿ ವೇದ ಮತ್ತು ವಿಕ್ರಮ್ ಬಳಿ ಬರ್ತಾಳೆ. ನಂತರ ವೇದನ ಹತ್ರ ಕೇಳ್ತಾಳೆ, ಈ ಪೊರ್ಕಿಗೆ ನಿನ್ನ ಹತ್ರ ಏನು ಕೆಲಸ, ಏನಾದರೂ ತೊಂದರೆ ಕೊಟ್ಟನಾ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾಳೆ. ನಂತರ ಅಮ್ಮ, ನಿನಗೆ ನಾನು ಮೊನ್ನೆಯಿಂದ ಕಾಲ್ ಮಾಡ್ತಾ ಇದ್ದೇನೆ, ನೀನು ಕಾಲ್ ಪಿಕ್ ಮಾಡ್ತಿಲ್ಲ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ ಅಂತೇಳಿ ಕೈ ಮುಗಿಯುತ್ತಾಳೆ. ನಂತರ ವೇದಳ ಕುತ್ತಿಗೆಯಲ್ಲಿರುವ ತಾಳಿ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ವೇದ, ನಿನಗೆ ಮದುವೆಯಾಗಿ ಬಿಟ್ಟ ಅಂತ ಹೇಳ್ಬೇಕಾದ್ರೆ ಹೌದು, ಯಾರು ನಿನ್ನ ಗಂಡ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ನನ್ನು ತೋರಿಸ್ತಾಳೆ. ವಿಕ್ರಮ್ನನ್ನು ನೋಡಿದ ಶಕುಂತಲನಿಗೆ ಶಾಕ್ ಆಗುತ್ತೆ. ನೀನು ಮದುವೆಯಾಗಿರುವುದು ಈ ಪೊರ್ಕಿನ ಅಂತ ಕೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಪೊರ್ಕಿ ಅಂತ ಹೇಳ್ಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ನಾನು ನಿನ್ನ ಜೊತೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ವೇದನ ಹತ್ರ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಹೌದಮ್ಮ, ನಾನು ಮದುವೆಯಾಗಿರುವುದು ಇವನನ್ನೇ, ಇವನು ನಿನ್ನನ್ನು ಇಷ್ಟಪಟ್ಟು ಮದುವೆ ಆದ್ನ ಅಂತ ಹೇಳ್ಬೇಕಾದ್ರೆ ಹೌದು, ನಾನು ಇಷ್ಟಪಟ್ಟೆ ಮದುವೆಯಾಗಿರುವುದು, ನನಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನೀನು ಬೇರೆ ಯಾರನ್ನಾದರೂ ಮದುವೆಯಾಗಿದ್ದರೆ ಒಪ್ತಿದ್ದೆ, ಆದರೆ ಇವನು ಸರಿ ಇಲ್ಲ, ಇವ ಕೆಟ್ಟವನು, ಇನ್ನು ಸ್ವಲ್ಪ ದಿನ ನಿನಗೆ ಇವನೆಂತ ಅಂತ ಗೊತ್ತಾಗುತ್ತೆ. ಇವನ ಫ್ಯಾಮಿಲಿ ಬಗ್ಗೆ ನೀನು ತಿಳ್ಕೊಂಡಿದ್ದೀಯ ಅಂತ ಹೇಳ್ಬೇಕಾದ್ರೆ ಹೌದು, ತಿಳ್ಕೊಂಡು ಇವನನ್ನು ನಾನು ಮದುವೆ ಆದದ್ದು, ನಾನು ಇಷ್ಟಪಟ್ಟೆ ಇವನನ್ನು ಮದುವೆ ಆದದ್ದು ಅಂತ ಹೇಳ್ತಿರ್ಬೇಕಾದ್ರೆ ಐಶುಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ವಿಕ್ರಮ್ ಅವಳ ಪ್ರೀತಿಯ ಅಣ್ಣ ಅಲ್ವಾ, ಅದಕ್ಕೆ ತುಂಬ ಖುಷಿಯಾಗುತ್ತೆ. ಅಮ್ಮ, ನೀನು ನನಗೆ ಹೇಳ್ತೀಯಲ್ಲ ಕೆಟ್ಟವನಂತ, ನಿನ್ನ ಮಗ ಎಷ್ಟು ಒಳ್ಳೆಯವನಂತ ಪ್ರಶ್ನಿಸುತ್ತಾನೆ ವಿಕ್ರಮ್. ಆಗ ಶಕುಂತಲೆ ಹೇಳ್ತಾನೆ, ನನ್ನ ಮಗ ಕೆಟ್ಟವನಂತ ಗೊತ್ತುಂಟು, ನೀನು ಇವನನ್ನು ಮದುವೆ ಆಗಬಾರ್ದಿತ್ತು, ಇವನು ನಿನ್ನನ್ನು ಪ್ರೀತಿಯಿಂದ ಮದುವೆಯಾಗಿದ್ದಾನೆ ಅಂತ ನನಗೆ ಅನಿಸ್ತಿಲ್ಲ. ಯಾಕೆಂದರೆ ಯಾವುದೇ ಉದ್ದೇಶ ಆಗಿದ್ದಾನೆ ಅಥವಾ ಯಾವುದೋ ಸೇಡು ತೀರಿಸಲಿಕ್ಕೆ ಅಥವಾ ಯಾವುದೋ ಹಠದಿಂದ ನಿನ್ನನ್ನು ಮದುವೆಯಾಗಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ ವೈಶು ಹೇಳ್ತಾಳೆ, ಬಾ ಅಮ್ಮ, ಮನೆಗೆ ಹೋಗೋಣ, ನಮ್ಮ ಮನೆಯಲ್ಲೇ 1000 ಸಮಸ್ಯೆ ಇದೆ, ಇನ್ನೊಬ್ಬರ ಮನೆ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಯಾವ ಯೋಗ್ಯತೆ ಇದೆ ಅಂತೇಳಿ ಅವಳನ್ನು ಬಲವಂತದಿಂದ ಕರ್ಕೊಂಡು ಹೋಗ್ತಾಳೆ. ಹೋದ ನಂತರ ವೇದ ಮತ್ತು ವಿಕ್ರಮ್ ನಡೆದುಕೊಂಡು ಬರ್ತಾರೆ. ವೇದನಿಗೆ ಶಕುಂತಲೆ ಹೇಳಿದ ಮಾತುಗಳೆಲ್ಲ ನೆನಪಾಗುತ್ತೆ. ಅವಳ ಮನಸ್ಸಲ್ಲಿ ಸಹ ಸಂಶಯ ಮೂಡುತ್ತೆ. ವಿಕ್ರಮ್ ಯಾಕಾಗಿ ನನ್ನನ್ನು ಮದುವೆಯಾಗಿರ್ಬೋದು, ಸೇಡು ತೀರಿಸ್ಕೊಳ್ಳಿಕ ಯಾಕಾಗಿ ಇರ್ಬೋದು ಅಂತೇಳಿ ಯೋಚನೆ ಮಾಡ್ತಾಳೆ. ಮಧ್ಯೆ ಇದ್ದ ಸ್ನೇಹ ಬಾಂಧವ್ಯ ಎಲ್ಲ ಸುಳ್ಳ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ವಿಕ್ರಮ್ ಸಹ ವೇದ ಬಳಿಗೆ ಬರುತ್ತಾನೆ. ಅವನು ಬಂದ ನಂತರ ಕಣ್ಣ ನೀರನ್ನು ಒರೆಸ್ತಾಳೆ. ವಿಕ್ರಮ್ ಹೇಳ್ತಾನೆ, ನೀನು ಅವರು ಹೇಳಿದ ಮಾತುಗಳನ್ನು ಯೋಚನೆ ಮಾಡ್ತಾ ಇದ್ದೀಯ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ನೀನು ಸಹ ಅದೇ ರೀತಿ ನಡೆದುಕೊಳ್ತಿದ್ದೀಯಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ, ಆ ಥರ ಏನೂ ಇಲ್ಲ, ಅವರು ಹೇಳಿದ ಮಾತನ್ನು ನಂಬೇಡ ಅಂತ ಹೇಳ್ತಾನೆ. ಸೇಡಿಗೋಸ್ಕರ ತಾಳಿ ಕಟ್ಟಿದಂತೆ ನೀನು ಹೇಳ್ತೀಯ, ಮತ್ತೆ ಯಾಕೆ ಬರುತ್ತೆ ನಿನಗೆ ನನ್ನ ಮೇಲೆ ಕರುಣೆ ಅಂತ ಪ್ರಶ್ನಿಸುತ್ತಾಳೆ. ಹೇಳ್ತಾನೆ, ಬೇತಲ, ಆ ಹೆಂಗಸಿಗೆ ಮೊದಲಿನಿಂದಲೂ ನನ್ನನ್ನು ಕಂಡ್ರೆ ಆಗಲ್ಲ, ಸುಮ್ಮನೆ ಉರಿದುಕೊಳ್ತಾಳೆ, ನೀನು ಆ ಹೆಂಗಸಿನ ಮಾತನ್ನು ನಂಬೇಡ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ನಿನಗೆ ಸಹ ನಾನು ಕಂಡ್ರೆ ಆಗಲ್ಲ ಅಂತ ಹೇಳ್ತಾಳೆ. ನೀನು ನನ್ನ ಮೇಲೆ ಈ ಥರ ಎಲ್ಲ ಮಾಡಿದ ಅಂತ ವೇದ ಕೇಳಿದಾಗ ವಿಕ್ರಮ್ ಹೇಳ್ತಾನೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ. ಹೇಳ್ತಾಳೆ, ನೀನು ಯಾವಾಗ ನಮ್ಮ ಇಬ್ಬರ ಸ್ನೇಹದ ಸೇತುವೆಯನ್ನು ಮುರಿದೆಯೋ ಅವತ್ತೇ ನಿನ್ನ ಮೇಲಿರುವ ನಂಬಿಕೆ ಹೊರಟು ಹೋಯಿತು ಅಂತ ಹೇಳ್ತಾಳೆ. ಹಾಗಾದರೆ ನಿನಗೆ ಆ ಹೆಂಗಸಿನ ಮಾತಿನ ಮೇಲೇ ನಂಬಿಕೆ ಜಾಸ್ತಿ ಆಯ್ತು ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಇಲ್ಲ, ನನಗೆ ನಿನ್ನ ಕೋಪದ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾಳೆ. ಸ್ನೇಹದ ಮೇಲೆ ವಿಶ್ವಾಸವಿದೆ, ಆದರೆ ನಾನು ನಿನ್ನ ಕೆನ್ನೆಗೆ ಹೊಡೆದು ಬಿಟ್ಟೆ ಅಂತ ನನ್ನ ಜೀವನವನ್ನೇ ಈ ಥರ ಮಾಡಿಬಿಟ್ಟಿಯಲ್ಲ ನೀನಂತ ಕೂಗ್ತಾಳೆ. ನೀನು ತಾಳಿ ಕಟ್ಟಿ ಹಾಕಿ ಬಿಟ್ಟಿದ್ಯಾ, ನನಗೆ ಎಷ್ಟು ನೋವು ಕೊಡಬೇಕಂತ ಇದ್ದೀಯ ನೀನು ಅಂತ ಕೇಳ್ತಾಳೆ. ವೇದನ ಹತ್ರ ಆ ಥರ ಏನೇ ಇಲ್ಲ, ಅದೆಲ್ಲ ಆಕಸ್ಮಿಕ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಇಲ್ಲ, ನೀನು ಸೇಡು ತೀರಿಸ್ಕೊಳ್ಳಿಕ್ಕೇನೆ ನನಗೆ ತಾಳಿ ಕಟ್ಟಿದ್ದು ಅಂತ ಕೇಳ್ತಾಳೆ. ಅಮ್ಮನ ಮುಂದೆ ಯಾಕೆ ನೀನು ಹೇಳಿದೆ ನಾನು ಪ್ರೀತಿಸಿ ಮದುವೆಯಾಗಿದ್ದೆ ಅಂತ, ಇಷ್ಟೆಲ್ಲ ಅವಳ ಪರವಾಗಿ ಮಾತನಾಡುವವಳು ನೀನು, ಅವಳು ಎದುರೇ ಹೇಳ್ಬೋದಿತ್ತಲ್ಲ, ಇದು ನನ್ನ ಇಷ್ಟದ ಮದುವೆಯಲ್ಲ, ಬಲವಂತದ ಮದುವೆ ಅಂತ ಹೇಳ್ಬೋದಿತ್ತಲ್ಲ ಅಂತ ವಿಕ್ರಮ್ ವೇದನ ಹತ್ರ ಪ್ರಶ್ನೆ ಮಾಡುತ್ತಾನೆ. ಆ ಅಮ್ಮನ ಮುಂದೆ ಆ ದೇವಕಿ ಚಿಕ್ಕಮ್ಮ ಆಡಿದ ಮಾತುಗಳಿಗೆಲ್ಲ ಅವರ ಬಾಯಿ ಮುಚ್ಚಿಸಿದೆಯಲ್ಲ, ಅದಕ್ಕೆ ನಿನ್ನ ಮೇಲೆ ನನಗೆ ಋಣ ಇದೆ ಅಂತ
ನಾನು ಈ ಥರ ಮಾಡಿದೆ ಅಂತ ಹೇಳ್ತಾಳೆ. ನನಗೆ ಯಾವುದೇ ಕಾರಣಕ್ಕೂ ಇರಬಾರದು, ಅದಕ್ಕೆ ಆ ಥರ ಮಾತನಾಡಿದೆ ಅಂತ ಹೇಳ್ತಾಳೆ. ಒಬ್ಬನೇ ಕಾರ್ ಎದುರುಗಡೆ ಕೂತ್ಕೊಂಡಿರ್ತಾನೆ. ದೇವಕಿ ಸಹ ಬರ್ತಾ ಇರ್ತಾಳೆ. ಮಾರ್ಕೆಟಿಗೆ ಹೋದವಳು ವೀರನನ್ನು ನೋಡಿ ಅವಳಿಗೆ ಬಂದು ಯಾವಾಗ ನಿಮ್ಮ ಮದುವೆ ಅಂತ ಕೇಳ್ತಾಳೆ. ನಂತರ ಹೇಳ್ತಾಳೆ, ನಿಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಯ್ತು. ನಿಮ್ಮನ್ನು ನೋಡಿ ಎಷ್ಟು ಭಯ ಪಡ್ತಿದ್ದವರು ಇನ್ನು ಮುಂದೆ ಭಯ ಪಡುವುದಿಲ್ಲ ಅಂತ ಹೇಳ್ತಾಳೆ. ಅಡಬೆ ವೇದ ನಿಮ್ಮ ಮನೆಗೆ ಕಾಲಿಟ್ಟಿದ್ದೇ ಇಟ್ಟಿತು. ನಿಮ್ಮನ್ನು ನೋಡಿದರೆ ಯಾರೂ ಸಹ ಭಯ ಪಡುವುದೇ ಇಲ್ಲ, ನಿಮ್ಮ ಬಗ್ಗೆ ಯಾರಿಗೂ ಕೇರೇ ಇಲ್ಲ ಅನ್ನುವ ಹಾಗೆ ದೇವಕಿ ಅವನನ್ನು ಮತ್ತಷ್ಟು ರೊಚ್ಚಿಗೇಳುವ ಹಾಗೆ ಮಾತಾಡ್ತಾಳೆ. ಹೇಳ್ತಾಳೆ, ನೀವು ಅವಳನ್ನು ಹೊರಗೆ ಹಾಕದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ, ಏನೋ ಪ್ರಯತ್ನನೇ ಪಡಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನಾವು ಪ್ರಯತ್ನ ಪಟ್ಟಿದ್ದೇವೆ, ಅದು ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ದೇವಕಿ ಹೇಳ್ತಾಳೆ, ನೀವು ವೇದಲಿಂದ ನಿನ್ನ ತಮ್ಮನನ್ನು ಬಚಾವ್ ಮಾಡಬೇಕು. ಆಗ ವೀರ ಹೇಳ್ತಾನೆ, ಏನು ಮಾಡಬೇಕಂತ. ದೇವಕಿ ಹೇಳ್ತಾಳೆ, ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ, ನಾನು ಹೇಳ ಅಂತ ಹೇಳ್ಬೇಕಾದ್ರೆ ವೀರ ಹೇಳ್ತಾನೆ ಆಯಿತು ಅಂತೇಳಿ. ಧರ್ಮದವಳನ್ನು ನೀವಾಗಿಯೇ ಡೈರೆಕ್ಟಾಗಿ ಹೊರಗೆ ಹಾಕಬಾರ್ದು, ಅವಳಾಗಿ ಈ ಮನೆಯಿಂದ ಹೊರಗೆ ಹೋಗುವಾಗೆ ನೀವು ಮಾಡಬೇಕು, ಅವಳಿಗೆ ಇಂಡೈರೆಕ್ಟಾಗಿ ನೀವೇ ಟಾರ್ಚರ್ ಕೊಡಬೇಕು ಅಂತ ಹೇಳ್ತಾಳೆ. ಅಂದರೆ ನಿಮ್ಮ ತಮ್ಮನನ್ನು ನಿಮಗೇನೆ ಎತ್ತಿ ಕಟ್ಟಿ ನಿಮ್ಮ ಹತ್ರನೇ ಸೇಡು ತೀರಿಸುವ ಹಾಗೆ ಮಾಡ್ತಾಳೆ ಅವಳು ಅಂತ ಹೇಳ್ತಾಳೆ. ವೀರ ಹೇಳ್ತಾನೆ, ಹೌದು ನೀನು ಹೇಳಿದ ಮಾತು ನಿಜವಾಗ್ಲೂ ಕರೆಕ್ಟ್, ಅವಳು ಮೊನ್ನೆ ಬಂದ್ಲಲ್ಲ, ಅವತ್ತೇ ಅವನು ಅವಳ ಪರವಾಗಿ ಮಾತಾಡಿ ನಮ್ಮ ವಿರುದ್ಧ ತಿರುಗಿ ಬೀಳುವಾಗೆ ಅವಳು ಮಾಡಿದ್ದಾಳೆ ಅಂತ ಹೇಳ್ತಾನೆ. ನೀನು ಹೇಳಿದ ಹಾಗೆ ಅವಳನ್ನು ಇಂಡೈರೆಕ್ಟಾಗಿ ಕುಗ್ಗಿಸಬೇಕು, ಅವಳೇ ಈ ಮನೆ ಬಿಟ್ಟು ಹೋಗುವಾಗೆ ಮಾಡಬೇಕು ಅಂತ ಹೇಳ್ತಾಳೆ. ನಾನು ಹೇಳಿದ ಮಾತು ವೀರು ನಿನಗೆ ಅರ್ಥ ಆಯ್ತಲ್ವಾ, ಏನು ಮಾಡ್ತಿರೋ ಗೊತ್ತಿಲ್ಲ, ಆದಷ್ಟು ಬೇಗ ಆ ಅಡಬೆ ವೇದ ಆ ಮನೆಯಿಂದ ಆದಷ್ಟು ಬೇಗ ಹೊರಗೆ ಬರುವಾಗೆ ನೀವು ಮಾಡಬೇಕಂತ ಹೇಳ್ತಾಳೆ. ಅದಕ್ಕೆ ವೀರ ಹೇಳ್ತಾನೆ, ಇದರ ಬಗ್ಗೆ ಇಷ್ಟೆಲ್ಲ ಕಿಡಿಕಾಡುವ ನಿನಗೆ ಯಾಕೆ ಅಷ್ಟೊಂದು ಖುಷಿ ಅವಳು ಮನೆ ಬಿಟ್ಟು ಹೋದ್ರಂತ ಹೇಳ್ಬೇಕಾದ್ರೆ, ಅವಳು ಮನೆ ಬಿಟ್ಟು ಹೋಗಬೇಕು, ಅವಳು ನರಳಿ ಸಾಯಬೇಕು, ಆವಾಗಲೇ ನನಗೆ ನೆಮ್ಮದಿಯಾಗುವುದು ಅಂತ ಹೇಳ್ತಾಳೆ. ಆಯಿತು ನಾನು ಬರ್ತೇನೆ ಅಂತೇಳಿ ಅಲ್ಲಿಂದ ತರಕಾರಿ ಇಟ್ಕೊಂಡು ಹೋಗ್ತಾಳೆ. ಹೇಳ್ತಾನೆ ವೇದನ ಹತ್ರ, ಬೇತಾಳ ಅಂತ ಕರೀದಾಗ ಏನು ಅಂತ ಹೇಳ್ತಾಳೆ. ನಾನು ಬೇಕಂತ ನಿನಗೆ ಆ ಥರ ಹೇಳಿದ್ದಲ್ಲ ಅಂತ ಹೇಳ್ಬೇಕಾದ್ರೆ ಎಂಥದಂತ ಕೇಳ್ತಾಳೆ. ಅದೇ ಸೇಡಿನಲ್ಲಿ ನಿನಗೆ ತಾಳಿ ಕಟ್ಟಿದ್ದು ಅಂತ ಹೇಳಿದ್ನಲ್ಲ, ಅದು ಅಲ್ಲ ಅಂತ ಹೇಳ್ತಾನೆ. ಯಾಕೆ ಹೇಳಿದೆ ಅಂತ ಹೇಳ್ಬೇಕಾದ್ರೆ, ಅದು ನಾನು ಕೋಪದಲ್ಲಿ ಹೇಳಿದೆ, ಅದನ್ನು ನೀನು ಇಷ್ಟು ಸೀರಿಯಸ್ ಆಗಿ ಯಾಕೆ ತೆಗೆದುಕೊಂಡೆ ಅಂತ ಕೇಳ್ತಾನೆ. ನಿನಗೆ ಕೋಪ ಬಂದರೆ ಏನೋ ಹೇಳ್ಬೋದು ಏನೋ ಮಾಡ್ಬೋದು ಅಂತ ನಾನು ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಅದು ಬಾಯಿ ತಪ್ಪಿ ಆ ಥರ ಹೇಳ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ನೀನು ಇಷ್ಟೊಂದು ಅಗೆ ಸಾಧಿಸುವುದಾ ಅಂತ ವಿಕ್ರಮ್ ಕೇಳ್ತಾನೆ. ವೇದ ಸ್ಮೈಲ್ ಮಾಡುತ್ತಾ, ಮಾತನಾಡುವವರು ಬೇಗ ಮರೆತು ಬಿಡ್ತಾರೆ, ಆ ವಿಷಯವನ್ನು ಕೇಳಿದ ವ್ಯಕ್ತಿಗೆ ಮರೆಯಲು ತುಂಬ ಕಷ್ಟ ವಿಕ್ರಮ್ ಅಂತ ಹೇಳ್ತಾಳೆ. ಹೇಳ್ತಾನೆ, ಆಗಲ್ಲ ಬೇತಾಳ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ನೀನು ಕಾರಣ 1000 ಕೊಡ್ಬೋದು, ಹೇಳಿದೆ ಆತುರದಿಂದ ಹೇಳಿದೆ, ದ್ವೇಷದಿಂದ ಹೇಳಿದೆ, ಆದರೆ ನಿನ್ನ ಬಾಯಿಯಲ್ಲಿ ಸೇಡು ಅಂತ ಬಂತಲ್ಲ ಸ್ವಾರಿ ಕೇಳಿದಾಗ, ನೀನು 1000 ಸರಿ ಸ್ವಾರಿ ಕೇಳಿದ್ರು ನಾನು ನಿನ್ನನ್ನು ನಂಬಲ್ಲ ಅಂತ ಹೇಳ್ತಾಳೆ. ನನ್ನ ಬಿಟ್ಟು ಅವಳು ಒಬ್ಬಳೇ ಹೋಗ್ತಾಳೆ. ನಂತರ ವಿಕ್ರಮ್ ಬೇತಾಲ್ ಅಂತ ಕರೆದ್ರು ಸಹ ಸೀದಾ ಹೋಗ್ತಾಳೆ. ವಿಕ್ರಮ್ ಸಹ ವೇದ ಹಿಂದುಗಡೆಯೇ ಹೋಗ್ತಾನೆ. ಇಂತೂ ವಿಕ್ರಮ್ ಮತ್ತು ವೇದ ಮನೆಗೆ ಬಂದುಬಿಟ್ರು. ವಿಕ್ರಮ್ ಹೇಳ್ತಾನೆ, ನನಗೆ ಇವಳ ಟಾರ್ಚರ್ ತಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ, ನಾನು ಓಡಿ ಹೋಗಿ ಬಿಡ್ತೇನೆ, ಇಲ್ಲಾಂದರೆ ಅವಳನ್ನೇ ನಾನು ಓಡಿಸ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಬಂದು, ಏನು ನೀನು ನನ್ನನ್ನು ಓಡಿ ಹೋಗುವಂತೆ ಮಾಡ್ತೀಯ ಅಂತ ಪ್ರಶ್ನಿಸುತ್ತಾಳೆ. ಸ್ವಲ್ಪ ದಿನ ಅಷ್ಟೇ, ನಿಮ್ಮೆಲ್ಲರನ್ನು ಈ ಮನೆಯಿಂದ ನಾನೇ ಆಚೆ ಹಾಕ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್, ಏನು ಹೇಳಿದ್ದೀನಿ ಅಂತ ಹೇಳ್ಬೇಕಾದ್ರೆ, ನಿಮ್ಮ ಮನೆಯಲ್ಲೆಲ್ಲರಿಗೇನು ಕಿವಿ ಪ್ರಾಬ್ಲಮ್ ಅಂತ ವೇದ ಕೇಳ್ತಾಳೆ. ಮಾತಾಡಬೇಕು ಅನ್ನುವಷ್ಟರಲ್ಲಿ ಇಬ್ಬರಿಗೂ ಸಹ ಕೆಮ್ಮು ಬರುತ್ತೆ. ಏನು ಅಂತ ನೋಡಲು ಹೋಗ್ತಾರೆ. ಬಾಲ ಮತ್ತು ಮುನ್ನ ಮಾಡ್ತಾ ಇರ್ತಾರೆ. ವಿಕ್ರಮ್ ಹೇಳ್ತಾನೆ, ಏನು ಇಷ್ಟೊಂದು ಹೋಗಿ ಏನು ಮಾಡ್ತಿದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಮತ್ತು ಮುನ್ನ ಹೇಳ್ತಾರೆ, ಮನೆ ಕ್ಲೀನ್ ಮಾಡ್ತಾ ಇದ್ದೇವೆ ಅಂತ. ವೇದ ಹೇಳ್ತಾಳೆ, ಯಾವ ರೀತಿ ಮನೆ ಕ್ಲೀನ್ ಮಾಡೋದು, ಇಷ್ಟೊಂದು ಉಗಿ ಬರ್ತಿದೆ, ಎಂತ ನಿಮಗೆ ಅಷ್ಟು ಗೊತ್ತಾಗಲ್ವ ಅಂತ ಹೇಳ್ಬೇಕಾದ್ರೆ, ಇಲ್ಲ ಅತ್ತಿಗೆ, ನೀವು ಮನೆಯೆಲ್ಲ ನೀಟಾಗಿ ಕ್ಲೀನಾಗಿರ್ಬೇಕಂತೇಳಿ ಅದಕ್ಕೆ ನಾವು ಇಷ್ಟೊಂದು ಕ್ಲೀನ್ ಮಾಡ್ತಿದ್ದೇವೆ, ನೀವು ಬಲದ ಗಾಲು ಇಟ್ಟು ಒಳಗೆ ಬಂದಿದ್ದೀರಿ, ಬೇಡವಾದ ಕ್ರಿಮಿಕೀಟಗಳು ಈ ಮನೆಯಿಂದ ಹೊರಗೆ ಹೋಗಬೇಕು, ಅದಕ್ಕೆ ಈ ರೀತಿ ಸ್ಪ್ರೇ ಎಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ಇಷ್ಟೊಂದು ಕೆಮಿಕಲ್ ಅಂತ ಕೇಳ್ತಾಳೆ. ನಾವೆಲ್ಲ ಮನೆಯಲ್ಲಿ ಇರಬೇಕಾದ್ರೆ ನೀವು ಈ ಥರ ಎಲ್ಲ ಕೆಲಸ ಮಾಡಿದ್ದೀರಲ್ಲ, ಆ ಕ್ರಿಮಿ ಕೀಟಗಳ ಜೊತೆಗೆ ನಾವು ಸಹ ಹೊಗೆ ಹಾಕಬೇಕಾಗುತ್ತೆ ಅಂತ ಬೈತಾಳೆ. ಹೇಳ್ತಾನೆ, ಅತ್ತಿಗೆ ಮನೆಯಲ್ಲಿ ಇಲ್ಲದಾಗಲೇ ಮಾಡಬೇಕಂತ ಇಲ್ಲ, ಮನೆಯಲ್ಲಿ ಇರುವಾಗಲೇ ಮಾಡ್ಬೋದು, ಅಂದರೆ ಮನೆಯವರನ್ನೆಲ್ಲ ಆಚೆ ಬಿಟ್ಟು ಮಾಡ್ಬೋದು ಅಂತ ಹೇಳ್ತಾನೆ.
ಹೇಳ್ತಾನೆ. ಅಂದರೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೇಳ್ತಾನೆ, ಕಮ್ ಟು ದ ಪಾಯಿಂಟ್. ಈ ಮನೆ ಕ್ಲೀನ್ ಮಾಡಲಿಕ್ಕೆ ಔಷಧಿ ಬಿಡಲಿಕ್ಕೆ 2 ದಿನ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೊಂದು ಪ್ಲ್ಯಾನ್ ಮಾಡಿದ್ದೇವೆ. ನಿಮಗೆ ನಲ್ಲಿ ರೂಮ್ ಬುಕ್ ಮಾಡಿದ್ದೇವೆ. ಇನ್ನೆರಡು ದಿನ ನೀವು ಅಲ್ಲೇ ಇರಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಮತ್ತು ವಿಕ್ರಮ್ಗೆ ಮುಜುಗರ ಆಗುತ್ತೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾರೆ. ಏನು ಮಾಡೋದಂತ ಇಬ್ಬರಿಗೂ ಸಹ ಗೊತ್ತಾಗಲ್ಲ. ಆದರೆ ಬಾಲ ಮತ್ತು ಮುನ್ನನಿಗೆ ತುಂಬ ಖುಷಿಯಾಗಿ ಒಳಗೊಳಗೆ ನಗ್ತಾ ಇರ್ತಾರೆ. ನಾವಿಬ್ಬರು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ಕೊಂಡಿರ್ಬೇಕಾ, ನಿಮಗೆ ಅಷ್ಟು ಗೊತ್ತಾಗಲ್ವಾ? ಆವು ಮುಂಗುಸಿ ಯಾವತ್ತಾದರೂ ಒಟ್ಟಿಗೆ ಇರುತ್ತಾ ಅಂತ ಪ್ರಶ್ನಿಸುತ್ತಾಳೆ. ಹೇಳ್ತಾನೆ, ಅತ್ತಿಗೆ ಯಾಕೆ ನೀವು ಆವು ಮುಂಗುಸಿ ಅಂತ ಅನ್ಕೊಳ್ತೀರಾ? ಗುಬ್ಬಿ ಗೊರವಂಕ ಅಂತ ಅನ್ಕೊಳ್ಬೋದಲ್ವಾ? ಅತ್ತಿಗೆ ನೀವಿಬ್ರು ಗಂಡ ಹೆಂಡತಿ, ತಪ್ಪಿನಲ್ಲಿ ಇಬ್ರು ಸಹ ಕಾಫಿ ಕುಡಿಬೇಕು, ಅಂಥದ್ರಲ್ಲಿ ಒಂದೇ ರೂಮಿನಲ್ಲಿ ಇಬ್ಬರಿಗೆ ಒಟ್ಟಿಗೆ ಇರಲಿಕ್ಕೆ ಆಗಲ್ವಾ ಅಂತ ಪ್ರಶ್ನಿಸುತ್ತಾನೆ. ಹೇಳ್ತಾನೆ, ಒಂದೇ ರೂಮಿನಲ್ಲಿ ಆಗಲ್ಲ, ಅದೇ ಹೋಟೆಲ್ನಲ್ಲಿ ಇನ್ನೊಂದು ರೂಮ್ ಬುಕ್ ಮಾಡಿ, ಇಲ್ಲಾಂದರೆ ನಾನು ಇಲ್ಲೇ ಬಿದ್ದು ಸತ್ತೋಗ್ಬಿಡ್ತೇನೆ ಈ ಹೊಗೆಯಲ್ಲಿ. ನಾನು ಮಾತ್ರ ಇವಳ ಜೊತೆ ಒಂದೇ ರೂಮಿನಲ್ಲಿ ಇರಲ್ಲ ಅಂತ ಹೇಳ್ತಾನೆ. ಆಗ ಮುನ್ನ ಕೇಳ್ತಾನೆ, ಯಾಕಣ್ಣ ಅಂತ. ಹೇಳ್ತಾನೆ, ನಾವು ಬುಕ್ ಮಾಡಿರುವ ಹೋಟೆಲ್ನಲ್ಲಿ ಇದ್ದದ್ದು ಒಂದೇ ರೂಮ್ ಅಲ್ವೇನೋ ಮುನ್ನ ಅಂತ ಕೇಳ್ತಾನೆ. ಅದಕ್ಕೆ ಮುನ್ನ ಹೌದೌದಂತ ತಲೆ ಆಡಿಸ್ತಾನೆ. ಆಗಲ್ಲ, ಬುಕ್ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದರು, ಬೇರೆಯವರಿಗೆ ರಿಸರ್ವೇಷನ್ ಆಗಿದೆ ಅಂತ ಹೇಳಿದರು. ಆದರೆ ನಾವು ಅವರ ಹತ್ರ ರಿಕ್ವೆಸ್ಟ್ ಮಾಡಿ ನಿಮಗೆ ರೂಮ್ ಬುಕ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಕೇಳ್ತಾನೆ, ಯಾಕೆ ನೀವಿಬ್ರು ನಾಟಕ ಆಡ್ತಿದ್ದೀರಾ ಅಂತ. ಆಗ ಮುನ್ನ, ಅಯ್ಯೋ ನಾವು ನಾಟಕ ಆಡ್ತಿದ್ದೇವಾ, ಸುಮ್ಮನೆ ಯಾಕೆ ಅಣ್ಣ ಹೇಳ್ತಿದ್ದೀಯ ಅನ್ನುವ ರೀತಿಯಾಗಿ ಒಂದು ದೊಡ್ಡ ಡ್ರಾಮಾನೇ ಮಾಡ್ತಾನೆ. ಆಗ ವಿಕ್ರಮ್ ಕೇಳ್ತಾನೆ, ನೋಡ್ರು ಅಂತ ಹೇಳ್ತಿರ್ಬೇಕಾದ್ರೆ ಮುನ್ನ ಹೇಳ್ತಾನೆ, ನೀವು ಆದಷ್ಟು ಬೇಗ ಇಲ್ಲಿಂದ ಹೋಗಿ, ನಮಗೆ ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಇದೆ. ಬಾಲ ಹೇಳ್ತಾನೆ, ಸ್ಟಾಪ್ ಇಟ್, ಇಲ್ಲಿ ನೀವು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಆಗಲ್ಲ, ನಾಳೆಯವರೆಗೆ ಅಲ್ಲೇ ಇರಬೇಕು, ಕ್ಲೀನ್ ಮಾಡುವವರೆಗೆ ನೀವು ಇಲ್ಲಿಗೆ ಬರುವಂಗೆ ಇಲ್ಲ, ಆಲ್ರೆಡಿ ರೂಮ್ ಬುಕ್ ಆಗಿದೆ, ನೀವು ಇಲ್ಲಿಂದ ಹೊರಡಬೇಕು ಅಷ್ಟೇ ಅಂತ ಬಾಲ ಹೇಳ್ತಾನೆ. ಇಲ್ಲಿಂದ ಹೋಗ್ಲೇಬೇಕಂತೇಳಿ ತಲ್ತಾ ಹೊರಗೆ ಕಳಿಸ್ತಾನೆ ಬಾಲ. ನಂತರ ಮುನ್ನ ಸಹ ಬ್ಯಾಗ್ ಇಟ್ಕೊಂಡು ಅತ್ತಿಗೆ ಬನ್ನಿ ಹೋಗಿ ಅಂತೇಳಿ ಇಬ್ಬರನ್ನು ಸಹ ಹೊರಗೆ ಹಾಕಿ ಚಾವಿ ಇಬ್ಬರನ್ನು ಹೊರಗೆ ಹಾಕ್ತಾರೆ ಬಾಲ ಮತ್ತು ಮುನ್ನ. ನಂತರ ಇಬ್ಬರು ಸಹ ಬಾಗಿಲು ಹಾಕ್ತಾರೆ. ಹೇಳ್ತಾಳೆ ವಿಕ್ರಮ್ಗೆ, ಇದೆಲ್ಲ ನಿನ್ನಿಂದಾನೇ ಆಗಿದೆ ಅಂತ ಹೇಳ್ಬೇಕಾದ್ರೆ, ಎಷ್ಟು ಮಾತಾಡ್ತೀನಿ ನೀನು, ಮಾತಾಡಿ ಚುಚ್ಚು ಮಾತಾಡು, ಈ ಎದೆಯಲ್ಲಿ ಕಲ್ಲಿದೆ, ನೀನೆಷ್ಟು ಮಾತಾಡಿದ್ರು ಸಹ ನನಗೆ ನಾಟುವುದಿಲ್ಲ ಅಂತ ಹೇಳ್ತಾನೆ. ವೇದ ಮತ್ತು ವಿಕ್ರಮ್ ಮನೆಯಿಂದ ಹೋದ ನಂತರ ಬಾಲ ಮತ್ತು ಮುನ್ನ ಮೆಲ್ಲಗೆ ಡೋರ್ ಓಪನ್ ಮಾಡಿಕೊಂಡು ಹೊರಗೆ ಬಂದು ಬಾಲ ಹೇಳ್ತಾನೆ, ಆಪ್ರೇಷನ್ ಮತ್ತು ಹನಿಮೂನ್ ಸಕ್ಸಸ್ ಅಂತ ಮುನ್ನನ ಹತ್ರ ಹೇಳ್ತಾನೆ. ಎಷ್ಟು ಅಂತ ಕಿತ್ತಾಡ್ಕೊಳ್ತಾರೆ ಅಂತ ನಾನು ನೋಡ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೇಳ್ತಾನೆ, ಬೆಂಕಿ ಮುಂದೆ ಬೆಣ್ಣೆ ಕರಗಲೇಬೇಕು ಅಂತ ಹೇಳ್ತಾನೆ. ಮನೆಗೊಬ್ಬ ಮಿನಿ ವಿಕ್ರಮ್ ಬರಲೇಬೇಕು ಅಂತ ಹೇಳಿದಾಗ ಬಾಲನಿಗೆ ತುಂಬ ಖುಷಿಯಾಗುತ್ತೆ. ಇಬ್ಬರು ಸಹ ಜೋಶಾಗಿ ಕುಣಿಯುತ್ತಾರೆ. ಮತ್ತು ಮುನ್ನ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರ್ತಾರಲ್ಲ, ಆ ಹೋಟೆಲಿಗೆ ವಿಕ್ರಮ್ ಮತ್ತು ವೇದ ಬರ್ತಾರೆ. ರಿಸೆಪ್ಷನ್ ಬಳಿ ಬಂದು ರೂಮ್ ಬುಕ್ ಆಗಿದೆ, ಹೆಸರು ಹೇಳಿ ಅಂತ ಕೇಳ್ತಾರೆ ಅಲ್ಲಿಯ ಸ್ಟಾಫ್. ಆಗ ವಿಕ್ರಮ್ ಅಂತ ಹೇಳಿದಾಗ, ಸರ್ ಇಲ್ಲಿ ವಿಕ್ರಮ್ ಮತ್ತು ವೇದ ಅಂತ ಬುಕ್ ಆಗಿದೆ ಅಂತ ಹೇಳಿದಾಗ ವಿಕ್ರಮ್ ವೇದನ ಮುಖ ನೋಡ್ತಾನೆ. ನಂತರ ಆ ರಿಸೆಪ್ಷನಲ್ಲಿದ್ದ ವರ್ಕರ್ ಹೇಳ್ತಾನೆ, ನೀವು ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳಿದಾಗ ಆಯ್ತಾ ಅಂತೇಳಿ ವಿಕ್ರಮ್ ಹೇಳ್ತಾನೆ. ಸ್ಟಾಪ್ ಬಂದು ಸರ್ ತಗೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಏನಿದೆ ಅಂತ ಕೇಳಬೇಕಾದ್ರೆ ಅವಳು ಹೇಳ್ತಾಳೆ, ಇದು ವೆಲ್ಕಮ್ ಜ್ಯೂಸ್ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಕೇಳ್ತಾಳೆ ಓ ಅಂತ. ಅಂದ್ಕೊಂಡಿದ್ರು ವೆಲ್ಕಮ್ಗೆ ಡ್ರಮ್ಮು ವಿಸ್ಕಿ ಎಲ್ಲ ಕೊಡ್ಬೋದಂತ. ಆಗ ವಿಕ್ರಮ್ ಹೇಳ್ತಾನೆ, ನಾನೇನು ಹೇಳಿದ್ನ ಅಂತ ಹೇಳ್ತಿರ್ಬೇಕಾದ್ರೆ ಆ ಸ್ಟಾಪ್ ಹೋಗಲು ತಯಾರಾದಾಗ, ಬೇಡ ಬೇಡ ಕೊಡಿ, ನಾವು ಕುಡಿತೇವೆ ಅಂತ ಹೇಳಿ ವೇದ ಅವಳಿಂದ ತಗೊಳ್ತಾಳೆ. ಕೈಯಲ್ಲಿ 2 ಗ್ಲಾಸ್ ಇಡುತ್ತೆ. ಒಂದು ಕೈಯಲ್ಲಿ ಕುಡಿತಿರ್ಬೇಕಾದ್ರೆ ವಿಕ್ರಮ್ ನನಗೆ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಬೇಡ ಅಂತ ಹೇಳಿದ್ದೆಯಲ್ಲ ಅಂತ ಹೇಳ್ಬೇಕಾದ್ರೆ, ನೀನು ನನ್ನ ಮರ್ಯಾದೆ ತೆಗಿಲಿಕ್ಕೇನೆ ಇರುವುದಂತ ವಿಕ್ರಮ್ ಹೇಳ್ತಾನೆ. ನಿನಗೆ ಅದು ಬೇರೆ ಇದೆಯಾ, ಸ್ವಾರಿ ಹೊಸ ವಿಷಯ ಅಂತ ಹೇಳಿ ನಗ್ತಾಳೆ. ಕೇಳ್ತಾಳೆ, ಕುಡಿತೀಯ ಅಂತ ಹೇಳಿದಾಗ ವಿಕ್ರಮ್ ಕೈ ಕೊಡ್ತಾನೆ. ಸ್ವಾರಿ, ನಾನು ಎಂಜಾಯ್ ಮಾಡಿಬಿಟ್ಟೆ ಅಂತೇಳಿ ಅವನಿಗೆ ಕೊಡದನೆ ಕುಡಿಯುತ್ತಾಳೆ. ವಿಕ್ರಮ್ ಅವಳ ಮುಖವನ್ನೇ ನೋಡುತ್ತಾ ಇರುತ್ತಾನೆ. 2 ಗ್ಲಾಸ್ ಜ್ಯೂಸನ್ನು ಒಬ್ಬಳೇ ಕುಡಿಯುತ್ತಾಳೆ ವಿಕ್ರಮ್ನಿಗೆ ಕೊಡದೆ. ನಂತರ ಹೇಳ್ತಾಳೆ, ತುಂಬ ಚೆನ್ನಾಗಿತ್ತು, ಸೆಕೆ ಅಲ್ವಾ, ತುಂಬ ಒಳ್ಳೆದಿತ್ತು ಅಂತ ಹೇಳಿ ನಗ್ತಾಳೆ. ಹೀಗೆ ರೂಮ್ ಬಾಯ್ ಬಂದು ಹೇಳ್ತಾನೆ, ಬನ್ನಿ ಸರ್ ರೂಮ್ ತೋರಿಸ್ತಾನೆ ಅಂತೇಳಿ ಅವರಿರುವ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಬೇಕಾದರೆ ವೇದ ಕೇಳ್ತಾಳೆ, ಇದೆಲ್ಲ ಮಾಡಿದ್ದು ನೀನೇ ಅಲ್ವಾ ಅಂತ ಹೇಳ್ಬೇಕಾದ್ರೆ, ನಾನು ಯಾಕೆ ಮಾಡಲಿ ಅಂತ ವಿಕ್ರಮ್ ಕೇಳಿದಾಗ, ನನಗೆ ಗೊತ್ತುಂಟು, ನನ್ನನ್ನು ಒಲಿಸಿಕೊಳ್ಳಿಕ್ಕೋಸ್ಕರ ನೀನು ಈ ಥರ ಎಲ್ಲ ಮಾಡಿಬಿಟ್ಟಿದ್ದೀಯಾ ಅಂತ ಹೇಳ್ತಾಳೆ. ನೀನು ಓವರಾಗಿ ಬಿಲ್ಡಪ್ ತಗೊಳ್ಳಿಕ್ಕೆ ಹೋಗಬೇಡ, ನಿನ್ನ ಹತ್ರನೇ ಇರಲಿ ಅಂತ ಹೇಳ್ತಾನೆ. ಆಗ ವೇದ ಕೇಳ್ತಾಳೆ, ನಾನು ಯಾಕೆ ಬಿಲ್ಡಪ್ ತಗೊಳ್ಳಿ ಅಂತ. ಸುಳ್ಳು ಹೇಳಿ ಸುಮ್ಮನೆ ಔಷಧಿ ಬಿಡುವವರನ್ನು ಮನೆಗೆ ಕಳಿಸಿದೆ,
ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ಇಬ್ಬರೇ ಇರ್ಬೋದಲ್ಲ, ಅಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿ ನೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಅಬ್ಬಬ್ಬ ನಿನ್ನ ಪ್ಲ್ಯಾನೇ ಅಂತ ಹೇಳ್ತಾಳೆ. ಈ ಬಿಸ್ಕಿಟ್ಗೆಲ್ಲ ನಾನು ಬೀಳಲ್ಲ, ನೆನಪಿರಲಿ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಅದೇ ಕ್ಯಾಂಡಲ್ ಲೈಟ್ ಅಲ್ಲಿ ನನಗೆ ಸುಟ್ಕೊಂಡು ಸತ್ತೋಗ್ಬಿಡ್ತೇನಂತ ಹೇಳ್ತಾನೆ. ಹೊರಗಡೆ ಜಗಳ ಮಾಡಿಕೊಂಡು ನಿಂತಿರ್ತಾರೆ. ರೂಮ್ ಬಾಯ್ ಬಂದು ಬನ್ನಿ ಸರ್ ಅಂತ ಕರೆದಾಗ ಇಬ್ಬರು ರೂಮ್ ಒಳಗಡೆ ಹೋದಾಗ ಅಲ್ಲಿ ರೂಮಲ್ಲಿ ಡೆಕೋರೇಷನ್ ಮಾಡಿರುವುದನ್ನು ನೋಡಿ ಶಾಕ್ ಆಗಿಬಿಡ್ತಾರೆ. ಈ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.